ನನಗೂ ನಿಮಗೂ ಏನೋ ದುಡ್ಡು ವಿಚಾರವಾಗಿ ಜಗಳ ಆಗಿದೆ. ನೆಕ್ಸ್ಟ್ ಒಂದು ಸ್ಟೇಜಲ್ಲಿ ಮಾತಾಡಬೇಕಾದಂಥ ಪರಿಸ್ಥಿತಿ. ಅಲ್ಲಿ ನಿಮಗೆ ನನ್ನ ಮೇಲೆ ಇನ್ನೂ ಒಂದು ಕೆಟ್ಟ ಯೋಚನೆಗಳಿರುತ್ತೆ. ನಾನು ಒಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗುತ್ತೆ ಅನ್ನೋದು ಯಾರು ಅಂದರೆ ನನ್ನನ್ನೇ. ನನ್ನ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡಿದ್ರ, ಏನಾದರೂ ನೆಗೆಟಿವ್ ಇಟ್ಕೊಂಡಿದ್ರ ನೋಡಿ ಅವ್ರಿಗಿನ್ನ ಕ್ಷಮೆ ಕೇಳ್ತೀನಿ, ಇಲ್ಲಾಂದರೆ ಕ್ಷಮಿಸ್ಬಿಡ್ತೀನಿ. ಈ ಶರೀರ ನಾವು ಬಿಟ್ಟರೇನು ಇದೆಲ್ಲ ನಾವು ಕ್ಯಾರಿ ಮಾಡ್ಕೊಳ್ತೀವಿ. ಬರೀ ಶರೀರನೂ ಬಿಡ್ತಾ ಇದ್ವಿ, ಮನಸ್ಸು ಹೋಗಲ್ಲ. ಮನಸ್ಸು ಹಂಗೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದು ರಿಸಾಲ್ವ್ ಆಗಿಲ್ಲ ಅಂದರೆ ಆತ್ಮಗೆ ಮೋಕ್ಷ ಬರಲ್ಲ. ಓಕೆ, ಇದನ್ನು ಡಿಕೋಡ್ ಮಾಡೋಕೆ ಒಂದು ಎಕ್ಸಾಂಪಲ್ ಸಮೇತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನನಗೂ ನಿಮಗೂ ಏನೋ ದುಡ್ಡು ವಿಚಾರವಾಗಿ ಜಗಳ ಆಗಿದೆ. ಈಗ ನಾನು ನಿಮ್ಮ ಹತ್ರ ಒಂದು 5 ಲಕ್ಷನೋ 1 ಲಕ್ಷ ಎಷ್ಟು ಇಸ್ಕೊಂಡಿದ್ದೀನಿ, ನಾನು ನಿಮಗೆ ಕೊಡಲಿಲ್ಲ ಅಥವಾ ಕೊಡಲೇ ಇಲ್ಲ ಅಥವಾ ಏನೋ ಜಗಳನೇ ಆಗೋಯ್ತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಟೇಜಲ್ಲಿ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂತು. ನಾನು ನಿಮ್ಮ ಹತ್ರ ಬಂದು ಚೆನ್ನಾಗೇ ಮಾತಾಡ್ತೀನಿ, ನೀವು ನಂಗೆ ದುಡ್ಡು ಕೊಟ್ಬಿಡ್ತೀರಾ, ಎಲ್ಲೋ ಆಯಿತು. ಬಟ್ ಸ್ಟಿಲ್ ಆ ನೆಗೆಟಿವಿಟಿ ಇರುತ್ತೆ ಗೊತ್ತಾ ಇಬ್ಬರಲ್ಲೂ. ನಾನೇ ಬಂದು ಮಾತಾಡ್ತೀನಿ, ಹೇಗಿದ್ದೀರಾ, ಕಾಫಿ ಕುಡಿತೀರಾ, ಬನ್ನಿ. ನಾನು ನಿಮಗೆ ಒಳ್ಳೇದಾಗೆ ಮಾತಾಡ್ತೀನಿ, ನಾನು ಹಿಂದಿದ್ದು ಏನೂ ಕ್ಯಾರಿ ಮಾಡಿದೆ. ಆದರೆ ನಿಮಗೆ ನನ್ನ ಮೇಲೆ ಇನ್ನೂ ಒಂದು ಕೆಟ್ಟ ಯೋಚನೆಗಳಿರುತ್ತೆ. ನೀವು ನನಗೆ ಆ ನೆಗೆಟಿವ್ ವೈಬ್ಸ್ ಕೊಡ್ತಾನೆ ಇರ್ತೀರ. ಇಂಥ ಟೈಮಲ್ಲಿ ಈ ವ್ಯಕ್ತಿ ಹೇಗೆ ಡೀಲ್ ಮಾಡಬೇಕು ಅವ್ರ ಜೊತೆಗೆ, ಅಥವಾ ಏನು ಈ ಪ್ರೋಸೆಸ್? ಒಂದು ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಒಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗುತ್ತೆ ಅನ್ನೋದು ಯಾರು ಅಂದರೆ ನನ್ನನ್ನೇ. ನಾನು ನನ್ನನ್ನು ಚೇಂಜ್ ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಪ್ರತಿ ದಿವಸ ನಾಳೆ ನಾನು ಇರ್ತೀನೋ ಇಲ್ವೋ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಎವ್ರಿ ಡೇ ಇಸ್ ಮೈ ಲಾಸ್ಟ್ ಡೇ ಅಂತ ನಾನು ಜೀವನ ಮಾಡ್ತಾ ಇರ್ತೀನಿ. ನಾಳೆ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ನಾನು ಜೀವಿಸ್ತಾ ಇದ್ದೀನಿ, ಇವತ್ತು ಏನು ಮಾಡಬೇಕು ಅಂತ ನಾನು ಇರ್ತೀನಿ. ಮಲ್ಗೊಳಕ್ಕೆ ಮುಂಚೆ ನಾನು ಧ್ಯಾನ ಮಾಡ್ತೀನಿ. ಇಲ್ಲಾಂದರೆ ಕಣ್ಣು ಮುಚ್ಕೊಂಡು ಯಾರ ಮೇಲೆ ನನ್ನ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡಿದ್ರ, ಏನಾದರೂ ನೆಗೆಟಿವ್ ಇಟ್ಕೊಂಡಿದ್ರ ನೋಡಿ ಅವ್ರಿಗಿನ್ನ ಕ್ಷಮೆ ಕೇಳ್ತೀನಿ, ಇಲ್ಲಾಂದರೆ ಕ್ಷಮಿಸ್ಬಿಡ್ತೀನಿ. ಯಾಕೆಂದರೆ ಯಾವ ಭಾರನೂ ನನಗೆ ಬೇಡ. ಯಾಕೆ ಇದೆಲ್ಲ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಶರೀರ ನಾವು ಬಿಟ್ರೇನು ಇದೆಲ್ಲ ನಾವು ಕ್ಯಾರಿ ಮಾಡ್ಕೊಳ್ತಾ ಹೋಗ್ತೀವಿ. ಎಷ್ಟೋ ಜನನ ನಾನು ಆ ಸೋಲ್ಸ್ ನಾನು ನೋಡಿದ್ದೀನಿ, ಕೌನ್ಸಿಲಿಂಗಲ್ಲಿ ನಾನು ನೋಡ್ತಾ ಇರ್ತೀನಿ. ನಾವು ಶರೀರ ಬಿಡ್ತಾ ಇದ್ದೀವಿ, ಬರೀ ಶರೀರನೂ ಬಿಡ್ತಾ ಇದ್ದೀವಿ, ಮನಸ್ಸು ಹೋಗಲ್ಲ. ಮನಸ್ಸು ಹಂಗೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದು ರಿಸಾಲ್ವ್ ಆಗಿಲ್ಲ ಅಂದರೆ ಆತ್ಮಗೆ ಮೋಕ್ಷ ಬರಲ್ಲ. ಅಂದರೆ ವಿ ಕ್ಯಾರಿ ಫಾರ್ವರ್ಡ್. ಕರ್ಮ ಹೆಂಗಿದೆಯೋ ಆ ಥರನೇ ಬೇರೆಯೊಬ್ಬರ ಮೇಲೆ ನಾವು ಇಟ್ಕೊಂಡ ಪ್ರತಿ ಭಾವನೆ ಆಗಿ ಆಲೋಚನೆ ಆಗಿ ವಿ ಕ್ಯಾರಿ. ಅದು ಪ್ರತಿ ದಿವಸ ನೀವು ಶೂನ್ಯ ಮಾಡ್ಕೊಂಡಿದ್ರೆ ಎಷ್ಟು ಲೈಟ್ ಆಗಿ ಫೆದರ್ ಆಗಿ ನಾವು ಹೈಯರ್ ವರ್ಲ್ಡ್ಸ್ಗೆ ಹೋಗ್ತಿರ್ತೀವಿ, ಆರ್ ನಮ್ಮ ದೇವರ ಹತ್ರ ಹೋಗ್ತೀವಿ, ಅಲ್ಲಿ ಐಕ್ಯ ಆಗ್ತೀವಿ. ಎಷ್ಟೊಂದು ಬಿಲೀಫ್ ಸಿಸ್ಟಮ್ಸ್ ಇದೆ. ಬಟ್ ಏನೇ ಒಬ್ಬರ ಮೇಲೆ ನಾವು ಇಟ್ಕೊಂಡಿದ್ರೆ ಮಾತ್ರ ಇಲ್ಲಿ ಅದೇ ನಮಗೇನೋ ಭಾರ ಆಗುತ್ತೆ. ಇಲ್ಲಿ ನಮ್ಮ ಮೇಲೆ ಒಬ್ಬರಿಗೆ ನೀವೊಂದು ಎಕ್ಸಾಂಪಲ್ ಹೇಳಿದ್ರಿ, ಒಂದು 5 ಲಕ್ಷ ತಗೊಂಡಿದ್ರೆ ಆಮೇಲೆ ಕೊಟ್ಟಿದ್ರು. ಬಟ್ ಏನು ಅಂದರೆ ಅದನ್ನ ನೀವು ರಿಸಾಲ್ವ್ ಮಾಡ್ಕೋಬೇಕು. ನನ್ನ ಮೇಲೇನೂ ತುಂಬ ಜನಕ್ಕೆ ಏನೇನೋ ಇರುತ್ತೆ, ಬಟ್ ನನಗೆ ಅವ್ರ ಮೇಲೆ ಏನಾದ್ರು ಇದೆಯಾ ಅಂತ ನಾನು ಚೆಕ್ ಮಾಡ್ಕೋಬೇಕು. ನನ್ನ ಒಳಗಿಂದ ಆ ಪ್ರೀತಿ, ಆ ಕಾಂತಿಯನ್ನು ನಾನು ಅವ್ರಿಗೆ ಕಳಿಸ್ತಾ ಇರ್ತೀನಿ. ನನ್ನ ಮೇಲೆ ಒಬ್ರಿಗೆ ಕೋಪ ಇದ್ದರೆ, ದ್ವೇಷ ಇದ್ದರೆ ಅವ್ರು ಸಫರ್ ಆಗ್ತಾ ಇದ್ದಾರೆ. ನಾನು ಸಫರ್ ಆಗ್ತಾ ಇಲ್ಲ, ಅವರು ಸಫರ್ ಆಗ್ತಾ ಇದ್ದಾರೆ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾನು ಒಂದು ಕಾರಣ ಆಗಿದ್ದೀನಿ ಅವ್ರ ಸಫರಿಂಗ್ಗೆ. ಅದಕ್ಕೆ ನಾನು ಮೆಡಿಟೇಷನಲ್ಲಿ ಕೂತ್ಕೊಂಡಿದ್ರೆ ಆ ಸೆನ್ಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರು ಥಾಟ್ಸ್ ನನಗೆ ಗೊತ್ತಾಗ್ಬಿಡುತ್ತೆ, ಅವರಿಂದ ಭಾವನೆಗಳು ನಮ್ಗೆ ಗೊತ್ತಾಗುತ್ತೆ. ಅವಾಗ ಲೆಟ್ ದಮ್ ಹೀಲ್ ಅಂತ ನಾನು ಅನ್ಕೊಂಡು ನಾನು ಧ್ಯಾನ ಮಾಡಿದ್ರೆ ನನ್ನಿಂದ ಒಂದು ಎನರ್ಜಿ, ಒಂದು ಲೈಟ್ ಅಲ್ಲಿ ಹೋಗಿ ಅವರಲ್ಲಿ ಒಂದು ಪರಿವರ್ತನೆ ಅನ್ನೋದು ಬರುತ್ತೆ. ಅಲ್ಲ, ಇನ್ನೊಂದೇನಂದ್ರೆ ಇದು ಕಲಿಯುಗ, ಇಲ್ಲಿ ಯಾರು ನಂಬಕ್ಕೂ ಕಷ್ಟ. ಇಲ್ಲೆಲ್ಲ ಹೆಂಗೆ ಅಂದರೆ ಹಸುವಿನ ಮುಖ ಹಾಕ್ಕೊಂಡಿರ್ತಾರೆ, ಹಿಂದೆ ಹುಲಿನೋ ಆಗಿರ್ತಾರೋ ಸಿಂಹನೋ ಆಗಿರ್ತಾರೆ. ಈಗ ಉದಾಹರಣೆಗೆ, ಈಗ ಒಂದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ತಂದೆ ತಾಯಿಗಳ ಜೊತೆ ಆಗಿರೋದು. ಈ ಗಂಡ ಹೆಂಡತಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ಗಂಡ ತುಂಬ ಹಿಂಸೆ ಕೊಡ್ತೀಯಾನೆ, ಹೆಂಡತಿ ಪಾಪ ತುಂಬ ಸಹಿಸ್ಕೊಂಡಿರ್ತಾಳೆ, ಅಥವಾ ಹೆಂಡತಿನೇ ತುಂಬ ಸಮಸ್ಯೆ ಮಾಡ್ತಿರ್ತಾಳೆ, ಗಂಡನೇ ಬೇರ್ ಮಾಡ್ಕೋತಿರ್ತಾರೆ. ನೀವು ಹೇಳಿದ್ರಿ ನಮ್ಮಲ್ಲಿ ನಾವು ಫಸ್ಟ್ ಕರೆಕ್ಟ್ ಆಗಬೇಕು ಅಂತ. ಓಕೆ, ಈಗ ನಮ್ಮಲ್ಲಿ ನಾವು ಬದಲಾದ್ರಿ, ಬಟ್ ಆದರೂ ಅವ್ರು ತುಂಬ ಹಿಂಸೆ ಕೊಡ್ತಿದ್ದಾರೆ ಅಂತಂದರೆ ಅಂಥ ಸಿಚುಯೇಷನ್ಸಿಂದ ಎಸ್ಕೇಪ್ ಆಗಿಬಿಡ್ಬೇಕಾ? ಇಲ್ಲ ಇದೇನೋ ಒಂದು ಕರ್ಮ ತೀರಿಸ್ಕೊಳ್ಳೋಣ, ಇವನು ಏನು ಹಿಂಸೆ ಕೊಟ್ಟರು ತಗೋಣ, ಅಥವಾ ಇವಳು ಏನು ನೋವು ಕೊಟ್ಟರು ತಗೋಣ ಅಂತ ಇದು ಕ್ಲಿಯರ್ ಮಾಡ್ಕೊಬೇಕಾ, ಎಸ್ಕೇಪ್ ಆಗಬೇಕಾ? ಇದು ಎರಡಿದೆ ಇದರಲ್ಲಿ. ನಾನು ಅದೇ ಹೇಳ್ತೀನಲ್ವಾ, ಈಗ ಕೆಲವೊಬ್ಬರು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ತುಂಬ ಕೇಸಸ್ ಬರುತ್ತೆ ನಮ್ಮ ಹತ್ರನೂ ಬಂದು ಕೇಳ್ತಾ ಇರ್ತಾರೆ, ಗಂಡ ತುಂಬ ಟ್ರಬಲ್ ಕೊಡ್ತಾ ಇದ್ದಾನೆ ಸರ್ ಅಂತ. ಎಷ್ಟೋ ಮನೆಗಳಲ್ಲಿ ಈ ವೈಫ್ ಮೆಡಿಟೇಷನ್ ಮಾಡ್ತಾರೆ, ಬಟ್ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಮಾಡಲ್ಲ. ಮತ್ತು ಇದು ಮಾಡಬಾರದು ಅಂತಲೂ ಫೋರ್ಸ್ ಮಾಡ್ತಾರೆ. ಬಟ್ ಅಂಥ ಒಂದು ಫ್ಯಾಮಿಲೀಸಲ್ಲಿ ಆಫ್ಟರ್ 5-6 ಇಯರ್ಸು ನಿಧಾನಕ್ಕೆ ಅವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ, ಚೇಂಜ್ ಆಗಿದೆ.
ತುಂಬ ಚೇಂಜ್ ಆಗಿ ಇವಾಗ ಕೋಆಪ್ರೇಟಿವ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕೇಸಸ್ಸಲ್ಲಿ ಅವರು ಡಿವೋರ್ಸ್ನು ತಗೊಂಡಿದ್ರು, ಸ್ಪ್ಲಿಟ್ಟು ಆಗಿದ್ರು. ಕೆಲವೊಂದು ಕೇಸಸ್ಸಲ್ಲಿ ಇದು ನನ್ನ ಕರ್ಮ ಅಂತ ಅವ್ರು ಫೇಸ್ ಮಾಡ್ತಾನೆ ಇದ್ದಾರೆ. ಬಟ್ ಏನು ಅಂದರೆ ಒಂದು ವಿಷಯ ನಾವು ನೋಡ್ಕೋಬೇಕು, ನಿಮಗೆ ಒಂದು ಕನ್ಫರ್ಮೇಷನ್ ಬೇಕು. ಇದು ಕರ್ಮದಿಂದ ಬರ್ತಾ ಇದೆಯಾ, ಇಲ್ಲಾಂದರೆ ಇದು ಹೊಸದಾಗಿ ಏನಾದರೂ ನಾನು ಕರ್ಮ ಮಾಡ್ತಾ ಇದ್ದೀನಿ ಅಂತ ಕನ್ಫರ್ಮೇಷನ್ ನಿಮಗೆ ಬರಬೇಕು. ಅದು ನಿಮ್ಮ ಮೆಡಿಟೇಷನಲ್ಲಿಯೋ ನಿಮ್ಮ ಕನಸಲ್ಲಿಯೋ ಇಲ್ಲ ಅಂದರೆ ಒಬ್ಬ ಗುರು ಮೂಲಕನೋ ನಿಮಗೆ ಆ ಕನ್ಫರ್ಮೇಷನ್ ಬಂದಿದ ಮೇಲೇ ನೀವು ಡೆಸಿಷನ್ ತಗೋಬೇಕು. ಎಕ್ಸಾಂಪಲ್, ಇದೊಂದು ಸೋಲ್ ಲೈಫ್ ಲೆಸನ್ ಆಗಿರ್ಬೋದು, ಇಲ್ಲಾಂದರೆ ಈ ಮೋಸ್ಟ್ ಆಫ್ ದ ಹಸ್ಬೆಂಡ್ ವೈಫ್ ಇಶ್ಯೂಸು ನೀವು ಹಿಂದೆ ಜನ್ಮದಲ್ಲಿ ನೋಡಿದರೆ ರಿವರ್ಸ್ ಆಗಿರುತ್ತೆ. ಅವರು ಕೊಟ್ಟಿರೋ ಹಿಂಸೆ ಇವಾಗ ಅದು ರಿಸಾಲ್ವ್ ಆಗ್ತಾ ಇರುತ್ತೆ. ಅದು ಮಧ್ಯದಲ್ಲೇ ನಾವು ಆ ಕಾಂಟ್ರಾಕ್ಟ್ ಬ್ರೇಕ್ ಮಾಡಿದರೆ ಮತ್ತೆ ಇನ್ನೊಂದು ಜನ್ಮ ತಗೋಬೇಕು, ಮತ್ತೆ ಇದು ಶುರು ಆಗುತ್ತೆ. ಅದಕ್ಕೆ ನಿಮಗೆ ಆನ್ಸರ್ಸ್ ಕರೆಕ್ಟಾಗಿ ಬರಬೇಕಂದ್ರೆ ನಿಮ್ಮೊಳಗೆ ನೀವು ಹೋಗ್ಬೇಕು. ಆ ಸಾಧನೆ ಮಾಡಿರೋದ್ರ ಮಾತ್ರನೇ ನಿಮಗೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಒಬ್ಬ ಒಳ್ಳೆ ಗುರುವಿಂದನೂ ಆ ಮಾಸ್ಟರ್ಸ್ ಸೊಸೈಟಿಯಿಂದನೂ ನಿಮಗೆ ಆನ್ಸರ್ಸ್ ಬರಬೇಕು. ಇಲ್ಲಾಂದರೆ ನೀವು ಒಂದು ಬೈ ಆಕ್ಸಿಡೆಂಟೋ ಬೈ ಅರ್ಜೆನ್ಸಿಯೋ ಒಂದು ಡೆಸಿಷನ್ಸ್ ನಾವು ತಗೊಂಡಿದ್ರೆ ಮಾತ್ರ ಆ ಸೋಲ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ, ಕರ್ಮ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ನೀವು ಅದು ರಿಪೀಟ್ ಮಾಡಲೇಬೇಕು. ಈಗ ನಾನು ತುಂಬ ಒಳ್ಳೆ ವ್ಯಕ್ತಿನೇ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅಥವಾ ಯಾರೇ ಆಗಿದ್ರು ತುಂಬ ಒಳ್ಳೆ ವ್ಯಕ್ತಿಗಳು, ಯಾರಿಗೇನು ತೊಂದರೆ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಒಳ್ಳೆಯವರಿಗೆ ಯಾಕೆ ತುಂಬ ಕೆಟ್ಟದಾಗುತ್ತೆ. ಈಗ 3 ಹೊತ್ತು ದೇವ್ರ ಪೂಜೆ ಮಾಡ್ತಾರೆ, ಮಾತಾಡ್ತಾ ರಾಮ ಕೃಷ್ಣ, ಅವ್ರ ಬಾಯಲ್ಲಿ ದೇವ್ರ ಮಾತು ಬಿಟ್ರೆ ಬೇರೆ ಏನೂ ಬರಲ್ಲ. ಪಾಪ ಒಂದು ಪ್ರಾಣಿಗೂ ಹಾನಿ ಮಾಡಿ ಯಾರಿಗೂ ಹಾನಿ ಮಾಡಲ್ಲ. ಅಷ್ಟು ಒಳ್ಳೆ ವ್ಯಕ್ತಿಗಳಿಗೆ ತುಂಬ ಸಮಸ್ಯೆಗಳು, ಇಲ್ಲ ಫಿನಾನ್ಷಿಯಲಿ ಹಣಕಾಸಲ್ಲಿ ಏನೋ ಸಮಸ್ಯೆ ಆಗ್ಬೋದು, ಈ ಮಣ್ಣು ಮಸಿ ಮಾಟ ಮಂತ್ರ ಯಾರೋ ಮಾಡಿಸ್ಬೋದು, ಅದು ಬೇರೆ ಪಿಕ್ಚರ್, ಅದು ಆಮೇಲೆ ಮಾತಾಡೋಣ. ಅಥವಾ ಒಂಥರ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗತ್ತೆ? ಈಗ ಒಳ್ಳೆಯವರು ಅಂದರೆ ಎರಡು ಕ್ಯಾಟಗರೀಸ್ ಇರುತ್ತಾರೆ. ಈಗ ನೀವು ಪ್ರಹ್ಲಾದ ನೋಡಿದರೆ ಅವರು ಒಳ್ಳೆಯವರೇ, ಬಟ್ ಈಸ್ ಅ ವೆರಿ ಫರ್ಮ್ ಫೆಲೋ, ಸಾಫ್ಟ್ ಬಟ್ ಫರ್ಮ್. ಅಂದರೆ ಒಂದು ಸತ್ಯ ಇದು ಅಂದರೆ ನಿಲ್ತ್ಕೊಳ್ತಾರೆ. ಎಷ್ಟೇ ಕಷ್ಟಗಳು ಬಂದ್ರೂ, ಅಪ್ಪ ತಂದೆ ಆ ರಾಜ್ಯದಲ್ಲಿ ಎಷ್ಟೇ ಹಿಂಸೆ ಕೊಟ್ಟರು ನೋಬಡಿ ಕ್ಯಾನ್ ಶೇಕ್ ಹಿಮ್. ಅವರು ಸ್ನೇಹಿತರು ಫಸ್ಟ್ ಅನ್ಕೊಂತಾರೆ ಇವರು ಒಳ್ಳೆಯವರು, ವೀಕ್ ಅಂತ. ಬಟ್ ಒಂದು ಇನ್ಸಿಡೆಂಟಲ್ಲಿ ಒಂದು ಪಾರ್ಕ್ಯುಪೈನು ಆ ಸ್ಪೈಕ್ಸನ್ನು ಆ ಫ್ರೆಂಡ್ ಮೇಲೆ ಇಡೋ ಟೈಮಲ್ಲಿ ಪ್ರಹ್ಲಾದ ಅದನ್ನು ತಗೊಂಡಿದ್ದಾನೆ. ಅಷ್ಟೇ ನೋವಿದ್ರೂ ನಗ್ತಾ ಕೂತ್ಕೊಂಡಿದ್ರೆ ಆ ಫ್ರೆಂಡ್ಸ್ ಹೇಳ್ತಾನೆ ಆ ಗುರುಕುಲದಲ್ಲಿ, ನೀವು ಸಾಫ್ಟು ಬಟ್ ಫರ್ಮ್, ವೆರಿ ಸ್ಟ್ರಾಂಗ್ ಸೋಲ್ ಅಂತ. ಈಗ ಸಾಫ್ಟ್ ಆ್ಯಂಡ್ ವೀಕ್ನು ಇರ್ತಾರೆ, ಎಮೋಷ್ನಲ್ ವೀಕ್ನೆಸ್ ಅಂತ ನೋಡಿ. ಈಗ ಅವ್ರಿಗೆ ಅಟ್ರಾಕ್ಟ್ ಮಾಡ್ತಾರೆ ಈ ಟ್ರಬಲ್ಸು ಪ್ರಾಬ್ಲಮ್ಸು ಜಾಸ್ತಿ. ಈಗ ಎಮೋಷ್ನಲ್ ವೀಕ್ನೆಸ್ ಅಂತಾರೆ, ಇದು ನಮ್ಮ ಬಾಡಿ ಸುತ್ತ ಒಂದು ಆರ ಅಂತ ಒಂದು ಇರುತ್ತೆ, ಎನರ್ಜಿ ಅನ್ನೋದು. ಇದು ಯಾವಾಗ ವೀಕ್ ಇರುತ್ತೋ ವಿ ಅಟ್ರಾಕ್ಟ್. ನಿಮಗೆ ಈ ಬಾಡಿ ಒಂದು ಮ್ಯಾಗ್ನೆಟ್ ಥರ. ಈ ಬಾಡಿ ಏನು ಮಾಡುತ್ತೆ ಅಂದರೆ, ನೀವು ಒಳಗೆ ಏನು ಫ್ರೀಕ್ವೆನ್ಸಿ ಇದೆಯೋ ಅವರೇ ನಿಮಗೆ ಜಾಸ್ತಿ ಬರ್ತಾ ಇರ್ತಾರೆ. ನಿಮ್ಮ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ನಿಮ್ಮ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ, ತುಂಬ ಜನ ನಿಮ್ಮ ನೆಗೆಟಿವ್ ಅಂತ ಜನ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ, ನಿಮ್ಮ ಹತ್ರ ಬರೋಗನ ಸಾಧ್ಯ ಆಗಲ್ಲ. ಎಮೋಷ್ನಲ್ ಬ್ಯಾಲೆನ್ಸ್ ಅನ್ನೋದು ನಮಗೆ ಬರಬೇಕು. ಈ ಎಮೋಷ್ನಲ್ ಬ್ಯಾಲೆನ್ಸ್ ಎಲ್ಲಿಂದ ಬರುತ್ತೆ? ಅದು ಥಾಟ್ಸಿಂದಾನೇ ಬರುತ್ತೆ. ಒಳ್ಳೆ ಕ್ವಾಲಿಟಿ ಥಾಟ್ಸ್ ನಮ್ಮ ಒಳಗೆ ಇದ್ದರೆ, ಲೈಫ್ ಮೇಲೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಇವಾಗ ನಾನು ಹೇಳಿದ್ನಿ, ಥಾಟ್ಸಿಂದಾನೇ ತುಂಬ ಒಬ್ಬರನ್ನ ಬೈದ್ಕೊಳ್ತಾ ಕೂತ್ಕೊಳ್ತಾ ಇರೋದು, ಒಬ್ಬರು ನಾಶನ ಆಗಬೇಕಂದ್ರೆ ಅಲ್ಕೊಳ್ತಾ, ಅಂದರೆ ಒಂದೊಂದು ಥಾಟ್ಗೆ ನೀವು ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಲ್ವ, ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಒಂದು ರಿಸರ್ವಾಯರ್ ಆಫ್ ಎನರ್ಜಿ ಇರಬೇಕು. ಬಟ್ ಆ ವ್ಯಕ್ತಿನೂ ಅಷ್ಟೇ ತೊಂದರೆ ಕೊಟ್ಟಿರ್ತಾರಲ್ವ. ಆ ವ್ಯಕ್ತಿ ತೊಂದರೆ ಕೊಡ್ತಾರೆ ಅಂದರೆ ಅವರೊಂದು ಕರ್ಮ ಮಾಡ್ತಾ ಇದ್ದಾರೆ, ಮತ್ತೆ ನೀವು ಒಂದು ಹೊಸ ಕರ್ಮ ಮಾಡಬೇಡಿ. ಅರ್ಥ ಆಯ್ತಾ? ಅವ್ರು ಮಾಡ್ತಾ ಇದ್ರಂತ ನೀವು ಮಾಡಿದ್ರೆ ಅದು ರಿಯಾಕ್ಷನ್. ಅವ್ರು ಏನೇ ಮಾಡಲಿ, ನನ್ನ ಒಳಗೆ ಇರೋ ಶಕ್ತಿ ನಾನು ಹಾಳಾಗಬಾರ್ದು, ನನ್ನೊಳಗೆ ಇರೋ ಶಾಂತಿ ನನಗೆ ಹಾಳಾಗಬಾರದು, ನಾನು ನನ್ನ ಜ್ಞಾನದಿಂದ ಇರ್ತೀನಿ ಅನ್ನೋದು ರೆಸ್ಪಾನ್ಸ್. ಅವರು ಮಾತಾಡಿದ್ರು ನಾನು ಮಾತಾಡ್ತೀನಿ, ಅವರು ಏಟು ಕೊಟ್ಟರೆ ನಾನು ಏಟು ಕೊಡ್ತೀನಿ, ಅವರು ತೊಂದರೆ ಕೊಟ್ಟರೆ ನಾನು ತೊಂದರೆ ಕೊಡ್ತೀನಿ ಅನ್ನೋದು ರಿಯಾಕ್ಷನ್. ಅಂದರೆ ಅವರು ಕ್ರಿಯೇಟ್ ಮಾಡಿದಾರು ಒಂದು ಕರ್ಮದಿಂದ ಅವ್ರು ಮಾಡ್ತಾ ಇದ್ದಾರೆ. ಹಳೆ ಕರ್ಮದಾಗಿರ್ಬೋದು, ಹೊಸ ಕರ್ಮ ಇರ್ಬೋದು. ಬಟ್ ನೀವು ಏನಾದ್ರು ರಿಯಾಕ್ಟ್ ಮಾಡಿದ್ರೆ ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಕರ್ಮ. ಈ ಕರ್ಮ ಸಿದ್ಧಾಂತ ಯಾವಾಗ ಅರ್ಥ ಆಗುತ್ತೋ ತುಂಬ ರೆಸ್ಪಾನ್ಸಿಬಲ್ ಆಗಿಬಿಡ್ತೀವಿ ನಾವು. ಆಲೋಚನೆ ಆಗಲಿ, ಮಾತುಗಳಾಗಿ, ಭಾವನೆಗಳಾಗಿ ತುಂಬ ಹುಷಾರಾಗ್ತೀವಿ ನಾವು. ಇಲ್ಲ ಅಂದರೆ ವಿ ಗೋ ವಿತ್ ದ ಫ್ಲೋ. ಅವರು ಸಿಟ್ಟು ಬಂದು ನನಗೂ ಸಿಟ್ಟು ಬಂತು, ಅವ್ರು ಹೊಡಿದ್ದು ನಾನು ಹೊಡಿದ್ದೆ, ಅವ್ರು ಕೇಸ್ ಆಗಿದೆ ನಾನು ಕೇಸ್ ಆಗಿದೆ ಅಂತ ಇದು ಚೈನ್ ಆಫ್ ಕರ್ಮ ಒಳಗೇನೆ ನಾವು ಮತ್ತೆ ಮತ್ತೆ ಜನ್ಮ ತಗೊಳ್ತಾನೆ ಐತಿ. ಅವ್ರು ರಿಯಾಕ್ಟ್ ಆಗಲಿ, ಅವ್ರು ಏನೋ ಮಾಡಲಿ, ಅವ್ರು ಕಿರಿಕಿರಿ ಮಾಡಲಿ, ಅವರು ನಮ್ಮನ್ನು ಟ್ರಿಗರ್ ಮಾಡಲಿ, ನೀವು ನಿಮ್ಮ ಸೆಂಟರಲ್ಲಿ ಇದ್ದು ನೀವು ರೆಸ್ಪಾಂಡ್ ಮಾಡಬೇಕು. ನೀವು ರಿಯಾಕ್ಟ್ ಆಗಬಾರ್ದು. ಅಂದರೆ ಆ ಮಾತಿಗೆ ಮಾತು ಕೊಟ್ಟರೆ ರಿಯಾಕ್ಷನ್. ನೀವು ಏನೇ ಮಾತಾಡಲಿ, ಈಗ ಮಹಾತ್ಮ ಗಾಂಧೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್ ಅಂತ.
ಎಷ್ಟು ಒಳ್ಳೆ ಕೊಟೇಶನ್. ಅದು ನನಗೆ ಯಾವಾಗ್ಲೂ ನೆನಪಿಗೆ ಬರುತ್ತೆ. ನನಗೆ ಅವ್ರು ಡಿಸ್ಟರ್ಬ್ ಮಾಡಿದಾರು ಅಂತ ನೀವು ಹೇಳಿದ್ರೆ ನೀವು ತಗೊಂಡಿದ್ರಿ. ನೀವ್ ವೀಕು. ಹಾ, ಈಗ ಟ್ರಿಗರ್ ಆಗಿದೆ. ಕರೆಕ್ಟ್. ಆ ಮಾತುಗಳು ನಾವು ತಗೊಂಡಿದ್ವಿ ಅಂದ್ರೆ ಒಪ್ಕೊಂಡಿದೀವಲ್ವಾ. ನೀವು ಯಾಕೆ ಒಪ್ಕೊಂಡಿದ್ಯಾ? ಅವ್ರು ಬಂದು ಏನೋ ಮಾತಾಡಿದ್ರು, ಅದು ಅವ್ರ ವರ್ಷನ್. ಇವಾಗ ನೀವು ಯಾರು, ನಾನು ಯಾರು, ನನ್ನ ಶಕ್ತಿ ಏನು, ನಾನು ಏನು ಅಂತ ನೀವು ಅರ್ಥ ಆಗಿದ್ರೆ ನೀವು ರಿಯಾಕ್ಟ್ ಆಗಲ್ಲ. ಈಗ ಪಾಡ್ಕಾಸ್ಟ್ ಅಲ್ಲಿ ಕಮೆಂಟ್ಸ್ ಬರುತ್ತೆ, ಎಷ್ಟು ನನಗೂ ಯೂಟ್ಯೂಬ್ ಚಾನಲ್ ಇದೆ, ಎಂದೋ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ತುಂಬಾ. ಅದು ಪ್ರತಿಯೊಂದಿಗೂ ನಾವು ಪರ್ಸನಲ್ ಆಗಿ ತಗೊಂಡು ರಿಯಾಕ್ಟ್ ಆಗ್ತಾ ಹೋಗಿದ್ರೆ ನಾವು ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋಕೆ ಆಗಲ್ಲ. 4 ಜನಕ್ಕೆ ಒಳ್ಳೆ ಮಾಡೋರ್ಗೆ ಬರುತ್ತೆ. ಇದು ಪರೀಕ್ಷೆಗಳು, ಒಂದು ಸೋಲ್ ಲೈಫ್ ಲೆಸನ್ಸ್ ಅಂತ ನಾವು ತಗೊಂಡು ಹೋಗ್ಬೇಕು. ಮೊನ್ನೆ ಒಂದು 10 ವರ್ಷ ಹುಡುಗ ಒಂದು ಪಾಡ್ಕಾಸ್ಟ್ ನೋಡಿದ್ನು. ಅವನು ಒಂದು ಫಾರ್ಮುಲಾ ಕೊಟ್ಟಿದ್ದಾನೆ. ಇದೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೇಳಿದಾನೆ, ಮತ್ತೆ ಈ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅಲ್ವಾ, ನೀವು ಮತ್ತೆ ಏನ್ ಮಾಡ್ತೀರಿ ಅಂದ್ರೆ ಅವನು ಒಂದು ಮಂತ್ರ ಹೇಳ್ತಾನಂತ. ಏನ್ ಆ ಮಂತ್ರ ಅಂದ್ರೆ ಓಂ ಇಗ್ನೋರಾಯ್ ನಮಃ ಅಂತ ಹೇಳಿದ. ಇಗ್ನೋರ್ ಮಾಡಿ. ಏನೇ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದ್ರೇನೋ ನಾನು 2 ವಿಷಯ ನೋಡ್ತೀನಿ. ಒಂದು, ಯಾರಾದ್ರೂ ಪಾಸಿಟಿವ್ ನಿಮ್ಮನ್ನ ಹೊಗಳ್ತಾ ಇದ್ದಾರೆ, ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರಂದ್ರೆ ಅದು ನೋಡ್ತೀನಿ. ಓಕೆ, ನಾನು ಮಾಡಿರೋದಕ್ಕೆ ಇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೋ, ಶಬಾಷ್ ಅಂತ ಅನ್ಕೊಂತೀನಿ. ಒಂದು ನೆಗೆಟಿವ್ ಕಮೆಂಟ್ ಬಂದ್ರೆ ಆ ವ್ಯಕ್ತಿ ನಾನು ನೋಡಲ್ಲ. ಆ ನೆಗೆಟಿವಿಟಿ ಒಳಗೆ ಇದರಲ್ಲಿ ನಾನು ಕಲಿಯೋಗೆ ಏನಾದ್ರು ಇದೆಯಾ? ಒಬ್ಬರು ಬಂದ್ರು, ಇನ್ನು ಕನ್ನಡನೇ ಸರಿಯಾಗಿ ನೀವು ಬಂದಿಲ್ಲ, ನೀವು ಏನು ಯೂಟ್ಯೂಬ್ ಬಂದು ಮಾತಾಡ್ತಾ ಇದೆಯಾ ಅಂತ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ. ಫಸ್ಟ್ ಹೋಗಿ ಚೆನ್ನಾಗಿ ಕಲ್ತ್ಕೊಂಡು ಬನ್ನಿ ಅಂತ. ನಾನು ಅದು ನೋಡಿದ್ದೀನಿ. ಓಕೆ, ಇನ್ನೂ ಲ್ಯಾಂಗ್ವೇಜ್ ಪರ್ಫೆಕ್ಷನ್ ಇದೆ ನನಗೆ. ಇದು ಸುಮಾರು ಒಂದು 2-3 ವರ್ಷ ಮುಂಚೆ ಬಂದಿದೆ. ಅವಾಗಿಂದ ನಾನು ಕಾನ್ಷಿಯಸ್ ಆಗಿ ಯಾರೇ ಮಾತಾಡಿದ್ರು ಚೆನ್ನಾಗಿ ನೋಡ್ಕೊಳ್ಳೋದು ಕಲಿತಾ ಬಂದಿದ್ದೀನಿ. ಅಂದ್ರೆ ಈ ಕನ್ನಡದಲ್ಲಿ ಎಂಡಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ. ಮುಂಚೆ ಬಿಗಿನಿಂಗ್ ಅಲ್ಲಿ ಬಂತು, ಮಿಡಿಲ್ ಬರುತ್ತೆ, ಎಂಡಿಂಗ್ ಅಲ್ಲಿ ಏನೋ ಒಂದು ಕಸಪುಸ್ಕ ಆಗುತ್ತೆ. ಬಟ್ ಏನಾಗುತ್ತೆ, ಅಬ್ಸರ್ವ್ ಮಾಡ್ತಾ 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 ಆ ಲ್ಯಾಂಗ್ವೇಜ್ ಪರ್ಫೆಕ್ಷನ್ ಇನ್ನೂ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೋ ಪರ್ಫೆಕ್ಷನ್ ಬರಬೇಕು. ಒಂದು ನೆಗೆಟಿವ್ ಕಮೆಂಟ್ ಅಲ್ಲಿ ನಾವು ಒಂದು ಪಾಸಿಟಿವ್ ಆಗಿ ತಗೊಳ್ಳೋದು ನನ್ನ ರೆಸ್ಪಾನ್ಸ್. ಆ ನೆಗೆಟಿವ್ ಕಮೆಂಟ್ ಇನ್ನೊಂದು ಕಮೆಂಟ್ ಆಗ್ಬೋದು, ನೀವು ಯಾರು, ನಾನು ಇದು ಅಂತ ನಾವು ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರೆ ಫಸ್ಟ್ ಹಾಳಾಗೋದು ನಮ್ಮ ನೆಮ್ಮದಿ. 2ನೇದು ಅದರಿಂದ ನಮ್ಮ ಹೆಲ್ತ್. 3ನೇದು ಅದರಿಂದ ನಮ್ಮ ಎನರ್ಜಿನೂ ಹಾಳಾಗುತ್ತೆ. ಇದು ರಿಯಾಕ್ಷನ್. ಆ ಪಾಸಿಟಿವಿಟಿನೂ ತಗೊಳ್ಳಿ. ನೆಗೆಟಿವ್ ಏನಾದ್ರು ಬಂದ್ರೆ ಅದು ನಿಜ ಇದೆಯಾ, ಅದರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ ತಗೊಳ್ಳಿ. ಇಲ್ಲ ಅಂದ್ರೆ ಅಲ್ಲಿ ಡೆಲೀಟ್ ಮಾಡಿ, ಇಲ್ಲಾಂದ್ರೆ ಇಗ್ನೋರ್ ಮಾಡಿ. ಅವಾಗೆ ನಿಮಗೆ ಶಾಂತಿ ಇರುತ್ತೆ, ನಿಮಗೆ ಆರೋಗ್ಯ ಇರುತ್ತೆ. ಯಾರೋ ಬರ್ತಾರೆ, ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. 1 ವರ್ಷ ಆದ್ಮೇಲೆ ಅವ್ರಿಗೆ ನೆನಪಿರಲ್ಲ. ಬಟ್ 20 ವರ್ಷ ನಮ್ಮೊಳಗೇನೆ ನಾವು ಇಟ್ಕೊಳ್ತೀವಿ ಅವತ್ತು. ಯಾಕೆಂದ್ರೆ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ಮಾತುಗಳು ಸುಮ್ಮನೆ ಹೋಗಲ್ಲ ನಮ್ಮ ಒಳಗೆ ಸಿಸ್ಟಮ್ ಇಂದ. ಅದು ಮತ್ತೆ ಮತ್ತೆ ಹಳೆ ಟೇಪ್ ರಿಕಾರ್ಡ್ ತರ ಸುತ್ತಾಡ್ಕೊಳ್ತಾ ಇರುತ್ತೆ. ನಿಮ್ಮ ಪ್ರತಿ ದಿವಸ ನೆಮ್ಮದಿ ಹೋಗಿದೆ, ಆರೋಗ್ಯನೂ ಹೋಗಿದೆ, ನಿಮ್ಮ ಎನರ್ಜಿನೂ ಹಾಳಾಗ್ತಾ ಇರುತ್ತೆ. ಅದಕ್ಕೆ ಥಾಟ್ ಲೆವೆಲ್ ಅಲ್ಲಿ ನಾವು ಪ್ಯೂರಿಫೈ ಮಾಡ್ತಾ ಬರ್ಬೇಕು. ಈಗ ಪ್ರತಿ ದಿವಸ ಏನ್ ಮಾಡ್ಬೇಕಂದ್ರೆ, ನಾನು ಈ ಸ್ಪಿರಿಚುವಾಲಿಟಿ ಬಂದಿದ ಮೇಲೆ 2,000 ಬುಕ್ಸ್ ಓದಿದ್ದೀನಿ. 2,000 ಬುಕ್ಸ್ ಆನ್ ಮೆಡಿಟೇಷನ್ ಓದಿದ್ದೀನಿ. ಯಾವಾಗ್ಲೂ ನಮ್ಮ ಮನೆಯಲ್ಲಿ ಒಂದು 20-30 ಬುಕ್ಸ್ ಇರುತ್ತೆ. ಸರ್ಫೇಸ್ ರೀಡಿಂಗ್ ಮಾಡ್ತಾನೆ ಇರ್ತೀನಿ ನಾನು. ಯಾಕೆ ಮಾಡ್ತೀನಿ ಅಂದ್ರೆ, ಒಳ್ಳೆ ವಿಚಾರಗಳು ಒಳಗೆ ಹೋಗ್ಬೇಕು. ಒಳ್ಳೆ ಥಾಟ್ಸ್ ಹೋಗ್ತಾ ಇದ್ರೆ ನಮ್ಮ ಕ್ವಾಲಿಟಿ ಆಫ್ ಥಾಟ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ಗಾಂಧೀಜಿ ಸ್ಟೇಟ್ಮೆಂಟ್ ನಾನು ಯಾವಾಗ ಓದಿದ್ದೀನೋ, ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್. ನನ್ನ ಲೈಫ್ ಎಷ್ಟು ಅದ್ಭುತ ಅಲ್ವಾ ಅದು. ಅಷ್ಟು ಅದ್ಭುತ. ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಈಗ ಏನಾದ್ರು ಬೈ ಮಿಸ್ಟೇಕ್ ಡಿಸ್ಟರ್ಬೆನ್ಸ್ ಬಂದ ತಕ್ಷಣ ಅದು ನೆನಪು ಬರುತ್ತೆ. ಓ, ನಾನು ತಗೊಂಡಿದ್ದೀನಿ, ಆಕ್ಚುಲಿ ನಾನು ತಗೊಂಡಿದ್ದೀನಿ, ಡಿಸ್ಟರ್ಬ್ ಆಗಿದ್ದೀನಿ ಅಂದ್ರೆ ಆ ವ್ಯಕ್ತಿ ಏನೋ ಮಾತಾಡ್ಲಿ, ಏನೋ ಒಂದು ಕಮೆಂಟ್ ಹಾಕ್ಲಿ, ಏನೋ ಒಂದು ಕಿರಿಕಿರಿ ಮಾಡ್ಲಿ, ನನಗೆ ರೆಸಿಸ್ಟೆನ್ಸ್ ಎಲ್ಲಿ ಹೋಯ್ತು, ನನ್ನ ಅವೇರ್ನೆಸ್ ಎಲ್ಲಿ ಹೋಯ್ತು? ನೀವು ಅವೇರ್ ಆಗಿದ್ರೆ ಏನೂ ಹೋಗಲ್ಲ. ಸೊ ನಾವು ಓದಿಲ್ಲ ಅಂದ್ರೆ ಈ ಸಜ್ಜನ ಸಾಂಗತ್ಯ ಅಂತ, ಸತ್ಯ ಗೊತ್ತಿರೋ ಜನ ಜೊತೆ ಕುತ್ಕೋಬೇಕು. ನಾವು ಬೇರೆ ಎಲ್ಲಾರ ಹತ್ರನೂ ಕುತ್ಕೊಳ್ತೀವಿ, ಅವ್ರ ಕತೆಗಳೆಲ್ಲ ಕೇಳ್ತಾ ಇದ್ವಿ. ಮ್ಯಾಕ್ಸಿಮಮ್ ಇರೋದು ನೆಗೆಟಿವಿಟಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಕೇಳಿ 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 ನಮ್ಮ ತಲೆಯೆಲ್ಲ ಕೆಟ್ಟೋಗುತ್ತೆ. ಸರ್ವಣ್ಣಂದು ಒಳ್ಳೆ ವಚನ ಇದೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವ. ಪರ್ಫೆಕ್ಟ್ ಅಲ್ಲ? ಎಸ್ ಎಸ್. ನೀವು ಯಾರ ಜೊತೆ ಇರ್ತೀರಾ ಅದನ್ನ ನೀವು ಕಲಿತೀರಾ. ಯಾ